ಹಾಯ್ ಎವ್ರಿವನ್. ಬೇಬಿ ಫುಡ್ ನ ಯಾವ ರೀತಿ ನಾವು ಸ್ಟೋರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವಾಗಲೂ ನೀವು ರಾ ಫುಡ್ ಹಾಗೂ ಕುಕ್ಡ್ ಫುಡ್ ನ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಡ್ರೈ ಐಟಮ್ಸ್ ನ ಹಾಗೂ ಫ್ರೆಶ್ ಐಟಮ್ಸ್ ನ ನೀವು ಯಾವಾಗಲೂ ಸಪರೇಟ್ ಆಗಿ ಇರೋದು ಒಳ್ಳೆಯದು. ಎರಡನೇದು ಬಂದ್ಬಿಟ್ಟು ಚಿಕ್ಕ ಮಕ್ಕಳಲ್ಲಿ ಫ್ರೆಶ್ಲಿ ಮೇಡ್ ಕುಕ್ಡ್ ಫುಡ್ ಏನಿರುತ್ತೆ ಅದೇ ಬೆಸ್ಟ್ ಇರುತ್ತೆ ಸ್ಟೋರ್ಡ್ ಫುಡ್ಗಿನ. ಸಪೋಸ್ ನೀವು ಕುಕ್ ಮಾಡಾದ್ಮೇಲೆ ಮಗುಗೆ ಅದನ್ನ ಸ್ಪೂನ್ ಅಲ್ಲಿ ತಿನ್ಸಿದೀರಾ ಅಂತ ಅಂದಾದ್ಮೇಲೆ ಅದು ಉಳಿದಿದ್ರೆ ಅದನ್ನ ಡಿಸ್ಕಾರ್ಡ್ ಮಾಡೋದು ಒಳ್ಳೆಯದು. ನೀವು ಅದನ್ನ ಥ್ರೋ ಮಾಡ್ಲಿಲ್ಲ ಅಂದ್ರೆ ಅದರಲ್ಲಿ ಮಗುವಿನ ಸಲೈವಾದಲ್ಲಿರುವ ಬ್ಯಾಕ್ಟೀರಿಯಾಸ್ ಇನ್ಫ್ಯೂಸ್ ಆಗಿರುತ್ತೆ. ಇದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಹೈ ಇರುತ್ತೆ. ಈಗ ನೀವು ಕುಕ್ ಮಾಡಿರೋ ಫುಡ್ ನ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ರೂಮ್ ಟೆಂಪರೇಚರ್ ಅಲ್ಲಿ ನೀವು ಸ್ಟೋರ್ ಮಾಡ್ತೀರಾ ಅಂದ್ರೆ 1 to 2 hours ಮೇಲ್ಗಡೆ ನೀವು ಅದನ್ನ ಸ್ಟೋರ್ ಮಾಡಬಾರ್ದು. ಮೇನ್ಲಿ ಹಾಟ್ ಕ್ಲೈಮೇಟ್ಸ್ ಅಲ್ಲಿ. ಫ್ರಿಡ್ಜ್ ಅಲ್ಲಿ ನೀವು ಅಡಿಗೆನ ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಲೆಸ್ ದನ್ 5 ಡಿಗ್ರಿ ಸೆಲ್ಸಿಯಸ್ ಇರಬೇಕು ನಿಮ್ಮ ಫ್ರಿಡ್ಜ್ ನ ಟೆಂಪರೇಚರ್. ಹಾಗೂ ಆ ಫ್ರಿಡ್ಜ್ ನ ನೀವು ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಕ್ಲೀನ್ ಮಾಡ್ತಾ ಇರಬೇಕು. ಮಕ್ಕಳಿನ ನೀರು ಯಾವಾಗಲೂ ಕ್ಲೋಸ್ಡ್ ಕಂಟೈನರ್ಸ್ ಅಲ್ಲಿ ಇರಬೇಕು. ಹಾಗೆ ಡಸ್ಟ್ ಫ್ರೀ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ಅಡಿಗೆದಲ್ಲಿ ಸಾಲ್ಟ್ ಆಗಿರ್ಬೋದು ಇಲ್ಲ ಹನಿನ 1 ವರ್ಷದ ಮಕ್ಕಳ ತನಕ ನೀವು ಕೊಡಬಾರ್ದು. ಹಾಗೆ ಬೆಲ್ಲ ಮತ್ತು ಸಕ್ಕರೆಯನ್ನು ನೀವು ಆದಷ್ಟು 2 ವರ್ಷ ತನಕ ನೀವು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸಾಕಷ್ಟು ಪೇರೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪೀಟೆಡ್ಲಿ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಹಾಲ್ ಚೆನ್ನಾಗಿ ಬರ್ತಿದ್ರು ಸಹ ನಾವು 6 months ಆದ್ಮೇಲೆ ಕಾಂಪ್ಲಿಮೆಂಟರಿ ಫೀಡಿಂಗ್ ಅಂದ್ರೆ ಸಾಲಿಡ್ ಫುಡ್ಸ್ ನ ಸ್ಟಾರ್ಟ್ ಮಾಡ್ಲೇಬೇಕಾ ಅಂತ ಕೇಳಿದಿರಾ. ನೀವು ಹಾಲ್ ಚೆನ್ನಾಗಿ ಬರ್ತಿದ್ರು ಸಹ 6 months ಆದ್ಮೇಲೆ ಕಾಂಪ್ಲಿಮೆಂಟರಿ ಫುಡ್ ನ ಸ್ಟಾರ್ಟ್ ಮಾಡ್ಲೇಬೇಕಾಗುತ್ತೆ. ಬಿಕಾಸ್ ಮಗುವಿಗೆ 200 ಕ್ಯಾಲರೀಸ್ ಎಕ್ಸ್ಟ್ರಾ ಬೇಕಿರುತ್ತೆ ಗ್ರೋತ್ಗೆ. ಅದು ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು.